ನೀವು ಇಂಡಿಪೆಂಡೆಂಟ್ ಆಗೋದು ನನಗೂ ಸಂತೋಷದ ವಿಷಯನೇ. ಆದರೆ ನಿಮ್ಮಿಂದ ದೂರ ಇರೋದು ಸ್ವಲ್ಪ ಕಷ್ಟ. ಅದು ಯಾವ ಮೆಡಿಸಿನ್ ಕೊಡ್ತಿರೋ ನಿಮಗೆ ಬಿಟ್ಟಿದ್ದು. ನನ್ನ ಮಾತು ಹೇಳಿ, ನೀವು ಇಂಡಿಪೆಂಡೆಂಟ್ ಆದಮೇಲೆ ನಾನು ನಿಮಗೋಸ್ಕರ ಏನೋ ಮಾಡಬಾರ್ದಾ? ಮಾಡಬೇಕಲ್ಲ. ನಾನು ಕ್ಲಿನಿಕ್ ಸೆಟಪ್ ಆದಮೇಲೆ ನೀವೇ ಡೆಕೋರೇಷನ್ ಮಾಡಬೇಕು, ನಿಮ್ಮದೇ ಜವಾಬ್ದಾರಿ. ನಿಮ್ಮ ಆರ್ಟಿಸ್ಟಿಕ್ ಸೆನ್ಸ್ ತುಂಬ ಚೆನ್ನಾಗಿದೆ. ಅಷ್ಟೇನಾ? ರೀ, ನಿಮ್ಮ ಕ್ಲಿನಿಕಲ್ಲಿ ಆಫೀಸ್ ಬಾಯೋ, ಕಾಂಪೌಂಡರೋ ಅಥವಾ ಅಸಿಸ್ಟೆಂಟ್ ಕೆಲಸ ಕೊಡ್ರಿ, ಎಲ್ಲ ಕೆಲಸ ನಾನೇ ಮಾಡ್ಬಿಡ್ತೀನಿ. ನಿಮ್ಮ ಜೊತೆಲೇ ಇರ್ಬೋದಲ್ಲ. ಅತಿ ಆಸೆ ಗತಿಗೇಡು ಅಂತ ಗೊತ್ತಿಲ್ವಾ ಸರ್ ನಿಮಗೆ? ಅದು ಸರಿ, ನೀವೇನಾದರೂ ನಂಗೆ ಅಸಿಸ್ಟೆಂಟ್ ಆದರೆ ನಿಮ್ಗೇನು ಸ್ಯಾಲ್ರಿ ಕೊಡಬೇಕು? ನಿಮ್ಮ ಸ್ಮೈಲ್, ಅದೇ ಸಂಬಳ. ಈಗಲೇ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ, ಆಮೇಲೆ ಇಲ್ಲ ಅನ್ನೋ ಹಾಗಿಲ್ಲ. ಇಂಟರ್ವ್ಯೂ ಮಾಡಿದ್ಮೇಲೆ ಕ್ಯಾಂಡಿಡೇಟ್ ಓಕೆನಾ ಇಲ್ವಾ ಅಂತ ಹೇಳೋಕ್ಕಾಗದು. ಯಾವಾಗ ಮಾಡ್ತೀರಾ ಇಂಟರ್ವ್ಯೂ? ಈಗಲೇ ಮಾಡ್ತೀರಾ ಪ್ಲೀಸ್? ಈಗಲಾ? ಹಾಂ, ನನಗೆ ಈ ಫೋನಲ್ಲಿ ಮಾತಾಡ್ತಿರೋದು ಎಲ್ಲಿಗೂ ಸಾಲ್ತಾ ಇಲ್ಲ. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಬೇಕು. ಸಿಗ್ತೀರಾ? ಆದರೆ ಈಗ ಹೇಗೆ? ಅದನ್ನ ನೀವು ನನಗೆ ಬಿಡಿ, ನಿಮ್ಮ ಮನೆ ಹತ್ರ ಬರ್ತಾ ಇದ್ದೀನಿ. ಬಿ ರೆಡಿ ಎಟ್ 12. ಓಕೆ, ಬಾಯ್. ಅಲೋ ಸರ್ ಸರ್ ಸರ್. ಹೊರಡು. ನಿಧಿ ಮನೆಗೆ ಯಾಕೆ ಹೋಗ್ತಾ ಇದೀವಿ? ನಿಂದು ಇತ್ತೀಚೆಗೆ ಅವಸರ ಜಾಸ್ತಿ ಆಯ್ತು ಕಣು, ಹಾಗೆ ಪ್ರಶ್ನೆಗಳು ಕೂಡ. ಉತ್ತರ ಬೇಕು ಅಂದರೆ ಪ್ರಶ್ನೆ ಕೇಳಲೇಬೇಕಲ್ವಾ? ಪ್ರಶ್ನೆ ಕೇಳದೆ ಎಷ್ಟು ದೊಡ್ಡ ತಪ್ಪು ಮಾಡಿದೆ ಅಂತ ಆಗಾಗ ಅನಿಸುತ್ತೆ. ಕೆಲವೊಮ್ಮೆ ಉತ್ತರಗಳಿಗೋಸ್ಕರ ಕಾಯ್ಬೇಕಾಗತ್ತೆ. ಈಗೇನು, ನಿನ್ನ ನಿಧಿ ಮನೆಗೆ ನಡಿ, ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಸ್ಟಾರ್ಟ್ ಮಾಡಪ್ಪ. ಕರ್ಣ ಬರ್ತಾರೆ ಅಂತ ಹೊರಗಡೆ ಬಂದು ಕಾಯ್ತಾ ಇದ್ದೀನಿ. ಅವ್ರು ನಿಜವಾಗ್ಲೂ ಬರ್ತಾರಾ?